ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಒಂದು ತರಗತಿಯಲ್ಲಿ ಫಿಟ್ ಇಂಡಿಯಾ ಕಾಯ್ದೆ ನೋಡಿ, ಫಿಟ್ ಇಂಡಿಯಾ ಕಾಯ್ದೆ 1780ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ಒಂದು ಟ್ರೇಡಿಂಗ್ ಕಂಪನಿ ಇಡೀ ದೇಶವನ್ನೇ ಆಡಳಿತ ಮಾಡ್ತಾ ಇದ್ದರೆ ಒಂದು ಸರ್ಕಾರ ಏನು ಮಾಡ್ತದೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೇಗೆ ನಿಯಂತ್ರಣ ಮಾಡ್ತದೆ ಅಂತ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಹಿಂದಿನ ತರಗತಿಯಲ್ಲಿ ನೋಡಿ, ಯಾರು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ತರಗತಿಯನ್ನು ನೋಡಿಲ್ಲಲ್ಲ, ಈ ತರಗತಿಯನ್ನು ನೋಡಿ ಈ ಫಿಟ್ ಇಂಡಿಯಾ ಕಾಯ್ದೆಯನ್ನು ನೀವು ಏನಾದರೂ ನೋಡಿದ್ದೇ ಆದ್ರೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ದೊರೆಯುತ್ತದೆ. ನೋಡಿ, ಫಿಟ್ ಇಂಡಿಯಾ ಕಾಯ್ದೆ ಮುಖ್ಯವಾಗಿ ಏಕೆ ಜಾರಿಗೆ ಬಂತು, ಫಿಟ್ ಇಂಡಿಯಾ ಕಾಯ್ದೆ ಜಾರಿಗೆ ಬರಲು ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಅಂದರೆ ಯಾವುದೇ ಒಂದು ಕಾಯ್ದೆಯನ್ನು ತರಬೇಕಾದ್ರೆ ಆ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಥವಾ ಆ ಕಾಯ್ದೆ ತರಬೇಕಾದ್ರೆ ಕಾರಣಗಳೇನು ಅಂತ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ನೋಡಿ, ರೆಗ್ಯುಲೇಟಿಂಗ್ ಕಾಯ್ದೆ 1773ರ ಒಂದು ಡ್ರಾಬ್ಯಾಕ್ಸ್ ಅಂದರೆ ನ್ಯೂನತೆಗಳನ್ನು ಸರಿಪಡಿಸಲು ಜಾರಿಗೆ ತಂದಂಥ ಒಂದು ಕಾಯ್ದೆ ಆಗಿದೆ. ಅಂದರೆ 1773ರ ಕಾಯ್ದೆಯಲ್ಲಿರುವಂಥ ತಪ್ಪುಗಳು ಅಥವಾ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ 1784ರಲ್ಲಿ ಫಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ತರಲಾಗುತ್ತದೆ. ಮುಂದೆ ಹೋಗೋಣ. ಈ ಕಾಯ್ದೆಯನ್ನು ಫಿಟ್ಸ್ ಎಂದು ಏಕೆ ಹೆಸರಿಡಲಾಯಿತು? ನೋಡಿ, ಯಾವುದೇ ಒಂದು ಕಾಯ್ದೆಯನ್ನು ಅಥವಾ ಕಾಯ್ದೆಗೆ ಹೆಸರಿಡಬೇಕಾದ್ರೆ ಅದರದೇ ಆದಂಥ ಒಂದು ಇತಿಹಾಸ ಅಥವಾ ಅದರದೇ ಆದಂಥ ಒಂದು ಹಿನ್ನೆಲೆ ಇರುತ್ತೆ. ಹಾಗಾಗಿ ಫಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ತಂದ್ರಲ್ಲ, ಫಿಟ್ಸ್ ಅಂತ ಏಕೆ ಹೆಸರಿಟ್ಟರು ಅಂತ ನೋಡೋಣ. 1783ರಲ್ಲಿ ಬ್ರಿಟನ್ನ ಅತಿ ಕಿರಿಯ ಪ್ರಧಾನಮಂತ್ರಿಯಾಗಿ ವಿಲಿಯಂ ಫಿಟ್ಸ್ ರವರು ಏನಾಗ್ತಾರಪ್ಪ ಅಂದ್ರೆ ಅಧಿಕಾರ ವಹಿಸ್ಕೋತಾರೆ ಸ್ನೇಹಿತರೆ. ಇವರು 1780ರಲ್ಲಿ ಸಂಸತ್ತಿಗೆ ಪ್ರವೇಶಿಸ್ತಾರೆ. 1780ರಲ್ಲಿ ಸಂಸತ್ತಿಗೆ ಪ್ರವೇಶಿಸಿ 1783ರಲ್ಲಿ ತಮ್ಮ 24ನೇ ವಯಸ್ಸಿಗೆ ಬ್ರಿಟನ್ನ ಪ್ರಧಾನಿಯಾಗಿ ಅಧಿಕಾರ ವಹಿಸ್ಕೋತಾರೆ. ಹಾಗಾಗಿ ಈ ಅಧಿಕಾರ ವಹಿಸಿಕೊಂಡ ನಂತರ ಅಥವಾ ಇವರ ಆಡಳಿತದ ಅವಧಿಯಲ್ಲಿ ಜಾರಿಗೆ ತಂದಂಥ ಕಾಯ್ದೆ ಆಗಿದ್ದರಿಂದ ಇದನ್ನು ಫಿಟ್ಸ್ ಇಂಡಿಯಾ ಕಾಯ್ದೆ ಅಂತಲೂ ಸಹ ಕರಿತೇವೆ. ಇದು ನೀವು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡಿ, ಇವರೇ ನೋಡಿ, ವಿಲಿಯಂ ಫಿಟ್ಸ್ ಇವರೇ ಆಗಿರುತ್ತಾರೆ. ತಮ್ಮ 24ನೇ ವಯಸ್ಸಿನಲ್ಲೇ ಬ್ರಿಟನ್ನ ಒಂದು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೋತಾರೆ. ಮುಂದೆ ಹೋಗೋಣ. ಆಲ್ರೆಡಿ ನಾನು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಅಂದರೆ ಬಿಫೋರ್ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಭಾರತದಲ್ಲಿ ಯಾವ ರೀತಿ ಆಡಳಿತ ಇತ್ತು ನೋಡಿ. ಕೋರ್ಟ್ ಆಫ್ ಡೈರೆಕ್ಟರ್ಸ್ 1773 ರೆಗ್ಯುಲೇಟಿಂಗ್ ಕಾಯ್ದೆ ಬಂದ ನಂತರ ಏನಾಗಿತ್ತು ಅಂದರೆ 24 ಜನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ದರು. ಅದರಲ್ಲಿ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಫೈನಾನ್ಸ್ ಮತ್ತು ಪಾಲಿಟಿಕ್ಸ್ ಎಲ್ಲ ವಿಷಯಗಳ ಕಂಟ್ರೋಲ್ ಯಾರಲ್ಲಿ ಇತ್ತಪ್ಪ ಅಂದ್ರೆ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ 24 ಜನ ಇಂಗ್ಲೆಂಡ್ನಲ್ಲಿ ಇದ್ರಲ್ಲ, ಇವರು ನಿಯಂತ್ರಣ ಮಾಡ್ತಿದ್ರು. ಆದರೆ ನಂತರ ಈ ಫಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದ ನಂತರ ಒಂದು ಬದಲಾವಣೆ ಆಯ್ತು. ಇದರಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅತ್ತೆ 6 ಜನ ಸದಸ್ಯರಿರುವ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಬ್ರಿಟಿಷ್ ಸಂಸತ್ತು ಅಥವಾ ಬ್ರಿಟಿಷ್ ಸರ್ಕಾರ ನೇಮಕ ಮಾಡ್ತದೆ. ಈ ಬೋರ್ಡ್ ಆಫ್ ಕಂಟ್ರೋಲ್ನಲ್ಲಿರುವಂಥ ಸದಸ್ಯರು ಎಷ್ಟು ಜನ ಇರ್ತಾರೆ? 6 ಜನ ಇರ್ತಾರೆ. ಇವರು ಭಾರತ ದೇಶದ ಏನು ಮಾಡ್ತಾರೆ, ಪಾಲಿಟಿಕ್ಸ್, ರಾಜಕೀಯ, ಇತರ ವ್ಯವಹಾರಗಳನ್ನು ನೋಡ್ಕೊಳ್ತಾರೆ. ಅದೇ ರೀತಿಯಾಗಿ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ 24 ಜನ ಇದ್ರಲ್ಲ, ಇವರನ್ನು ಓನ್ಲಿ ಫೈನಾನ್ಸ್, ಹಣಕಾಸು ನೋಡಲು ಮಾತ್ರ ಬಿಡ್ತಾರೆ. ಹಾಗಾಗಿ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಅಧಿಕಾರ ಸ್ಪ್ಲಿಟ್ ಅಪ್ ಆಗುತ್ತೆ. ನೋಡಿ, ಅಧಿಕಾರ ಏನಾಗ್ತದೆ, ಸ್ಪ್ಲಿಟ್ ಅಪ್ ಅಥವಾ ದ್ವಿಸರ್ಕಾರ ಪದ್ಧತಿ ಆಡಳಿತದಲ್ಲಿ ಬರ್ತದ. ಅಥವಾ ಅಧಿಕಾರ ಸ್ಪ್ಲಿಟ್ ಅಪ್ ಆಗಿ ಏನಾಗ್ತದೆ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರು 6 ಜನ ಇರ್ತಾರಲ್ಲ, ಇವರು ಪಾಲಿಟಿಕ್ಸ್ ಮತ್ತು ಇತರೆ ವಿಷಯಗಳನ್ನು ನೋಡಿಕೊಂಡ್ರೆ ಇವರು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಪ್ಪ ಅಂದ್ರೆ ಫೈನಾನ್ಸನ್ನು ನೋಡ್ಕೊಳ್ತಾರೆ. ಅಂದರೆ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಇದು ಒಂದು ಬದಲಾವಣೆ ಆಗಿತ್ತು. ಅದೇ ರೀತಿಯಾಗಿ ಮೊಟ್ಟ ಮೊದಲು ಈ ಫಿಟ್ಸ್ ಇಂಡಿಯಾ ಕಾಯ್ದೆ ಬಿಫೋರ್ 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲನ್ನು
ಏನು ಮಾಡಿದ್ರು, ನೇಮಕ ಮಾಡಿ ಅವರನ್ನು ಅವರ ಸಹಾಯಕರಾಗಿ ಕಾರ್ಯಕಾರಿ ಮಂಡಳಿಯನ್ನು ನೇಮಕ ಮಾಡಿ ಅದರಲ್ಲಿ 4 ಜನ ಸದಸ್ಯರನ್ನು ನೇಮಕ ಮಾಡಿದ್ರು. ಎಷ್ಟು? 1 2 3 4 ಜನ ಸದಸ್ಯರನ್ನು ನೇಮಕ ಮಾಡಿದ್ರು. ಆದರೆ ಫಿಟ್ಸ್ ಇಂಡಿಯಾ ಕಾಯ್ದೆ, ಈ ಕಾಯ್ದೆಯಲ್ಲಿ ಏನು ಬದಲಾವಣೆ ಮಾಡಿದ್ರಪ್ಪ ಅಂದ್ರೆ ನೋಡಿ, 3 ಜನ ಆಫ್ಟರ್ ಅಂದರೆ 1784 ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಏನು ಬದಲಾವಣೆ ಮಾಡಿದ್ರಂದ್ರೆ ಒಬ್ಬ ಸದಸ್ಯರನ್ನು ಎಲಿಮಿನೇಟ್ ಮಾಡಿದ್ರು. ಯಾವ ಉದ್ದೇಶದಿಂದ ಎಲಿಮಿನೇಟ್ ಮಾಡಿದ್ರು ಅಂದರೆ ಬಂಗಾಳದ ಗವರ್ನರ್ ಜನರಲನ್ನು ಹೆಚ್ಚಿಗೆ ಅಧಿಕಾರ ನೀಡಲು ಈ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಂಖ್ಯೆ 4ರಿಂದ ಏನು ಮಾಡಿದ್ರು, 3 ಜನಕ್ಕೆ ಇಳಿಕೆ ಮಾಡಿದ್ರು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಆಗಿರುತ್ತದೆ. ಮುಂದೆ ನೋಡೋಣ ಇನ್ನೊಂದು ಪಾಯಿಂಟ್, ರಾಯಭಾರತ್ವ, ಯುದ್ಧ ಮತ್ತು ಕಂದಾಯ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳು ಬಂಗಾಳದ ಗವರ್ನರ್ ಜನರಲ್ನ ಸಮಿತಿಗೆ ಅಧೀನಗೊಳಿಸಲಾಯಿತು. ಅಂದರೆ ಯಾವುದೇ ಯುದ್ಧ, ಕಂದಾಯ ಮತ್ತು ಅಂಬಾಸಡರ್ ಈ ವಿಷಯಗಳು ಏನಾಗಿರ್ತಾವಲ್ಲ ಇವು ಬಂಗಾಳದ ಗವರ್ನರ್ ಜನರಲ್ರ ಅಧೀನದಲ್ಲಿ ನೀವು ಆಡಳಿತ ಮಾಡಬೇಕು ಅಂತ ಹೇಳೋದು ಯಾವುದು ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ತಿಳಿಸಿಕೊಡಲಾಯಿತು. ಮುಂದೆ ಹೋಗೋಣ. ಮುಖ್ಯವಾಗಿ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಮುಖ್ಯವಾಗಿ ಬದಲಾವಣೆ ಆದಂಥ ವಿಷಯ ಏನಪ್ಪ ಅಂದ್ರೆ ಈ ಬಿಫೋರ್ 1784 ಫಿಟ್ಸ್ ಇಂಡಿಯಾ ಕಾಯ್ದೆ ಬಿಫೋರ್ ಏನಾಗ್ತಿತ್ತಪ್ಪ ಅಂದ್ರೆ ಯಾವುದೇ ಒಂದು ಪ್ರದೇಶದ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರುವಂಥ ಆಸ್ತಿ ವಿವರಗಳು ಸಂಪೂರ್ಣವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಹೆಸರಿನಲ್ಲಿ ಇದ್ದವು. ಆದರೆ 1784 ಫಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದ ನಂತರ ಈ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅದಲ್ಲ, ಈ ಈಸ್ಟ್ ಇಂಡಿಯಾ ಕಂಪನಿ ಭೂಪ್ರದೇಶಗಳು ಪ್ರಪ್ರಥಮವಾಗಿ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟವು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ವಶಪಡಿಸಿಕೊಂಡಂಥ ಪ್ರದೇಶ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರುವಂಥ ಈಸ್ಟ್ ಇಂಡಿಯಾ ಕಂಪನಿ ಹೆಸರಿನಲ್ಲಿರುವಂಥ ಒಟ್ಟು ಭೂಪ್ರದೇಶವನ್ನು ಬ್ರಿಟಿಷ್ ಸರ್ಕಾರದ ಆಸ್ತಿ ಎಂದು ಘೋಷಣೆ ಮಾಡಿದ್ರು. ಇದು ಒಂದು ಮುಖ್ಯ ಪಾಯಿಂಟ್ ಇದರಲ್ಲಿ ಆಗಿರುತ್ತದೆ. ಮುಖ್ಯವಾಗಿ ಇಲ್ಲಿ ಹಾಕಿದೆ ನೋಡ್ರಿ, ಭಾರತದಲ್ಲಿ ಕಂಪನಿಯ ವಿದ್ಯಮಾನಗಳು ಮತ್ತು ಅದರ ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಸರ್ವೋಚ್ಚ ನಿಯಂತ್ರಣ ಅಥವಾ ಕಂಟ್ರೋಲ್ ನೀಡಲಾಯಿತು. ಈ 2 ಕಾರಣಗಳಿಂದ ಏನಾಗ್ತಪ್ಪ ಅಂದ್ರೆ ಫಿಟ್ಸ್ ಇಂಡಿಯಾ ಕಾಯ್ದೆ ಬಹಳ ಅತ್ಯಂತ ಮಹತ್ವದ ವಿಷಯಗಳನ್ನು ಒಳಗೊಂಡಿದೆ. ಇಷ್ಟು ನಾವು ಫಿಟ್ಸ್ ಇಂಡಿಯಾ ಕಾಯ್ದೆ ಬಗ್ಗೆ ಇಲ್ಲಿವರೆಗೂ ತಿಳಿದುಕೊಂಡೇವೆ ಸ್ನೇಹಿತರೆ. ಅಂದರೆ ನೋಡಿ, ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ನಾವು ಏನು ತಿಳ್ಕೊಂಡೇವೆ ಅಂದ್ರೆ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಮೊಟ್ಟ ಮೊದಲು ಬಂಗಾಳದ ಗವರ್ನರ್ ಜನರಲನ್ನು ನೋಡಿ, ಬಂಗಾಳದ ಗವರ್ನರ್ ಜನರಲ್ ಅದಲ್ಲ ಅವ್ರನ್ನ ಸಹಾಯ ಮಾಡಲು ಟೋಟಲ್ 4 ಜನ ಕಾರ್ಯಕಾರಿ ಸಮಿತಿಯಲ್ಲಿ 4 ಜನ ಸದಸ್ಯರು ಸಹಾಯ ಮಾಡಲು ಇದ್ದರು. ಆದರೆ ಈ ಫಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದ ಬಳಿಕ 3 ಜನ ಸದಸ್ಯರು ಮಾತ್ರ ನೇಮಕ ಮಾಡಲಾಯಿತು. ಅಂದರೆ ಸುಪ್ರೀಂ ಪವರ್ ಅಥವಾ ಈ ಗವರ್ನರ್ ಜನರಲನ್ನು ಹೆಚ್ಚಿಗೆ ಅಧಿಕಾರ ಕೊಡಲು ಏನಂದ್ರೆ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಒಂದು ಅವಕಾಶವನ್ನು ನೀಡಲಾಯಿತು ಅಥವಾ ಒಂದು ಪ್ರಮುಖ ವಿಷಯ ಆಗಿರುತ್ತದೆ. ಮತ್ತು ಈ ಒಂದು ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರುವಂಥ ಆಸ್ತಿ ಹೆಸರದಲ್ಲ ಅದು ಬ್ರಿಟಿಷ್ ಸರ್ಕಾರದ ಹೆಸರಿನಲ್ಲಿ ಏನಾಗ್ತದೆ ಮುಂದೆ ಬರುವಂಥ ಅಥವಾ ಮುಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಆಸ್ತಿ ಹೆಸರು ಅಥವಾ ಭೂಪ್ರದೇಶಗಳು ಬ್ರಿಟಿಷ್ ಸರ್ಕಾರದ ಹೆಸರಿನಲ್ಲಿ ಬರ್ತಾ ಹೋಗ್ತವೆ. ಈ ರೀತಿ ಏನಂದ್ರೆ ಇಲ್ಲಿವರೆಗೇನು ನಾವು ಫಿಟ್ಸ್ ಇಂಡಿಯಾ ಕಾಯ್ದೆಯ ಮಹತ್ವ ಮತ್ತು ಅದರಲ್ಲಿ ಯಾವ್ಯಾವ ಬದಲಾವಣೆಗಳಾದವು ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ಏನು ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಅಥವಾ 24 ಜನ ಇರ್ತಾರಲ್ಲ 24 ಜನ ಮತ್ತು ಈ 6 ಜನ ನೇಮಕ ಮಾಡಿದ್ರಲ್ಲ ಇವರ ಕರ್ತವ್ಯಗಳೇನಂತೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡೇವೆ ಸ್ನೇಹಿತರೆ. ಹಾಗಾಗಿ ಮುಂಬರುವ ಅಥವಾ ಮುಂದಿನ ಒಂದು ತರಗತಿಯಲ್ಲಿ ನಾವು 1793, 1813, 1833, 1853ರ ಚಾರ್ಟರ್ ಕಾಯ್ದೆ ಬಗ್ಗೆ ನೋಡಿ, ಚಾರ್ಟರ್ ಕಾಯ್ದೆ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ನೀವು ಏನಾದರೂ ಮೊಟ್ಟ ಮೊದಲ ಬಾರಿಗೆ ಫಿಟ್ಸ್ ಇಂಡಿಯಾ ಕಾಯ್ದೆಯನ್ನು ನೋಡ್ತಾ ಇದ್ದರೆ ನೀವು ದಯವಿಟ್ಟು 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ತರಗತಿಯನ್ನು ನೋಡಿ ಈ ತರಗತಿಯನ್ನು ವೀಕ್ಷಿಸಿದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗ್ತದೆ ಸ್ನೇಹಿತರೆ. ಇಲ್ಲಿವರೆಗೂ ಒಂದು ತರಗತಿಯನ್ನು ವೀಕ್ಷಿಸಿದ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳು.